ಜಸ್ಟ್ ಇಮ್ಯಾಜಿನ್ ಮಾಡಿ, 12,000 ವರ್ಷಗಳ ಹಿಂದೆ ಇರ್ತಿದ್ದ ಒಂದು ಪ್ರಾಣಿ ನಶಿಸಿ ಹೋಗಿತ್ತು. ಆದರೆ ಅದೇ ಪ್ರಾಣಿ ಈಗ 2025ರಲ್ಲಿ ಮರಳಿ ಜನ್ಮ ತಾಳಿದೆ ಅಂತಂದರೆ ನೀವಿದನ್ನು ನಂಬಲೇಬೇಕು. ಹೌದು, 12ರಿಂದ 13,000 ವರ್ಷಗಳ ಹಿಂದೆ ಇರ್ತಿದ್ದ ಡಯರ್ ವುಲ್ಫ್ ಎನ್ನುವ ಒಂದು ಪ್ರಭೇದದ ತೋಳದ ವಂಶ ನಶಿಸಿ ಹೋಗಿತ್ತು. ಆದರೆ ಅಮೆರಿಕದ ಒಂದು ಬಯೋಟೆಕ್ ಕಂಪನಿ ಈ ಪ್ರಾಣಿಯನ್ನ ಭೂಮಿಗೆ ಮರಳಿ ತರುವಲ್ಲಿ ಈ ಸಾಧನೆಯನ್ನ ಯಶಸ್ವಿ ಮಾಡಿದೆ. ಅದು ಹೇಗೆ ಸಾಧ್ಯ ಆಯಿತು ಅನ್ನೋ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಹುಡ್ಕೋಣ ಬನ್ನಿ. ಡಯರ್ ವುಲ್ಫ್ ಭೂಮಿಯಲ್ಲಿ 12ರಿಂದ 13,000 ವರ್ಷಗಳ ಹಿಂದೆ ಇದ್ದ ಒಂದು ಪ್ರಭೇದದ ತೋಳ. ಇದು ಇರ್ತಿದ್ದು ಅಮೆರಿಕದಲ್ಲಿ. ಇನ್ ಕೇಸ್ ನೀವೇನಾದರೂ ಗೇಮ್ ಆಫ್ ಥ್ರೋನ್ಸ್ ವೆಬ್ ಸಿರೀಸ್ ನೋಡಿದರೆ ಈ ಪ್ರಾಣಿಯ ಬಗ್ಗೆ ಗೊತ್ತಿರುತ್ತೆ. ಈಗ ಜನ್ಮ ತಾಳಿರುವ ಡಯರ್ ವುಲ್ಫ್ಗಳಿಗೆ ರೋಮುಲಸ್, ರೆಮಸ್ ಹಾಗೆ ಕಲಿಸಿ ಅನ್ನೋ ಹೆಸರುಗಳನ್ನು ಇಡಲಾಗಿದೆ. ರೋಮುಲಸ್ ಹಾಗೆ ರೇಮಸ್ ಅನ್ನೋದು ರೋಮನ್ ಮೈಥಾಲಜಿಯಲ್ಲಿ ಕಾಣಸಿಗೋ ಒಂದು ಹೆಸರು. ರೋಮ್ನ ಮೈಥಾಲಜಿಯ ಪ್ರಕಾರ ರೋಮುಲಸ್ ಹಾಗೆ ರೀಮಸ್ ಇಬ್ಬರು ಅವಳಿಗಳು. ಇವರಿಬ್ಬರಿಗೆ ಒಬ್ಬರು ತಂಗಿ ಕೂಡ ಇದ್ರಂತೆ. ಸೊ ಅದೇ ಕಾರಣಕ್ಕೆ ಇವರಿಗೆ ರೋಮುಲಸ್ ಹಾಗೆ ರೀಮಸ್ ಅನ್ನೋ ಹೆಸರನ್ನು ಇಡಲಾಗಿದೆ. ಅಷ್ಟೇ ಅಲ್ಲ, ಮೈಥಾಲಜಿಯ ಪ್ರಕಾರ ರೋಮುಲಸ್ ಹಾಗೆ ರೀಮಸ್ ರೋಮ್ನ ಸಂಸ್ಥಾಪಕರು ಅಂತ ಕೂಡ ಹೇಳಲಾಗುತ್ತೆ. ಹಾಗೆ ಈ ರೋಮುಲಸ್ ಹಾಗೆ ರೀಮಸ್ ಅನ್ನೋ ತೋಳಗಳ ತಂಗಿಗೆ ಈಗ ಕಲಿಸಿ ಅನ್ನೋ ಹೆಸರನ್ನು ಇಡಲಾಗಿದೆ. ಕಲಿಸಿ ಅನ್ನೋ ಹೆಸರು ಕೂಡ ಗೇಮ್ ಆಫ್ ಥ್ರೋನ್ಸ್ ನೋಡಿದವ್ರಿಗೆ ಪಕ್ಕ ನೆನಪಿರುತ್ತೆ. ಯಾಕಂದರೆ ಅಲ್ಲಿ ಕಲಿಸಿ ಅನ್ನೋ ಮಹಿಳೆಯೇ ಡ್ರ್ಯಾಗನ್ಸ್ಗಳಿಗೆ ಜನ್ಮ ಕೊಟ್ಟಿರ್ತಾಳೆ. ಅಷ್ಟೇ ಅಲ್ಲ, ಗೇಮ್ ಆಫ್ ಥ್ರೋನ್ಸ್ನಲ್ಲಿ ಡಯರ್ ವುಲ್ಫ್ಗಳಿಗೆ ಅಂತಾನೆ ಒಂದು ಸಪ್ರೇಟ್ ಕ್ಯಾರೆಕ್ಟರ್ ಇತ್ತು. ಗೇಮ್ ಆಫ್ ಥ್ರೋನ್ಸ್ನಲ್ಲಿ ಸ್ಟಾರ್ಕ್ ಫ್ಯಾಮಿಲಿಯನ್ನು ಕಾಪಾಡಲಿಕ್ಕೆ ಇರೋ ಗುರುತು ಈ ಡಯರ್ ವುಲ್ಫ್ಗಳಾಗಿದ್ವು. ಒಂಥರ ಸ್ಟಾರ್ಕ್ ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡೋ ಪ್ರಾಣಿಗಳು ಈ ಡಯರ್ ವುಲ್ಫ್ಗಳಾಗಿದ್ವು ಅಂತ ಹೇಳ್ಬೋದು. ಆದರೆ ಎಕ್ಸ್ಟಿಂಟ್ ಆಗಿರುವ ಈ ಡಯರ್ ವುಲ್ಫ್ಗಳು ಈಗ ಹೇಗೆ ಜನ್ಮ ತಾಳಿದ್ವು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ. ಅಮೆರಿಕದ ಒಂದು ಫೇಮಸ್ ಬಯೋಟೆಕ್ ಕಂಪನಿ ಕೊಲೋಸಲ್ ಅಂತ, ಈಗ ವಿಶ್ವದ ಮೊದಲ ಎಕ್ಸ್ಟಿಂಟ್ ಆದ ಪ್ರಾಣಿಗೆ ಜೀವ ಕೊಟ್ಟಿರೋರು ಕೂಡ ಇವರೇ. ಅದನ್ನು ನಾವು ಈಗ ಬರ್ತ್ ಆಫ್ ಡಯರ್ ವುಲ್ಫ್ ಅಂತ ಕರಿಬಹುದು. ಇದು ಸದ್ಯ ಪ್ರಪಂಚದ ಗ್ಲೋಬಲ್ ಕನ್ಸರ್ವೇಟಿವ್ ಎಫರ್ಟ್ನಲ್ಲಿ ಟಾಪ್ ನಾಚ್ ಸಾಧನೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಡಿ ಎಕ್ಸ್ಟಿಂಕ್ಷನ್ ಪ್ರಕ್ರಿಯೆ ನಡೆದಿಲ್ಲ. ಬದಲಾಗಿ ಜೀನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಪ್ರಾಣಿಗಳಿಗೆ ಜೀವ ಬರೋ ಥರ ಮಾಡಲಾಗಿದೆ. ಇದಕ್ಕೆ ಕ್ಲೋನಿಂಗ್ ಟೆಕ್ನಾಲಜಿ ಅಂತ ಕೂಡ ಕರಿಬಹುದು. ಕೊಲೋಸಲ್ ಕಂಪನಿ ಡಿ ಎಕ್ಸ್ಟಿಂಕ್ಷನ್ ಅಂದರೆ ನಶಿಸಿ ಹೋಗಿರುವ ಪ್ರಾಣಿಗಳ ಮೇಲೆ ಅಧ್ಯಯನ ಮಾಡುವ ಒಂದು ಗ್ಲೋಬಲ್ ಕಂಪನಿ. ಸದ್ಯ ಇದೇ ಕಂಪನಿ ಜೆನೆಟಿಕ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು 12ರಿಂದ 13,000 ವರ್ಷಗಳ ಹಿಂದೆ ನಶಿಸಿ ಹೋಗಿರುವ ಪ್ರಾಣಿಗಳಿಗೆ ಜೀವ ಕೊಟ್ಟಿದ್ದಾರೆ. ಕೊಲೋಸಲ್ ಕಂಪನಿಯ ಒಂದು ವರದಿಯ ಪ್ರಕಾರ ಪ್ರತಿ ವರ್ಷ ಅಂದಾಜು 30,000 ಪ್ರಭೇದದ ಪ್ರಾಣಿ ಪಕ್ಷಿಗಳು ಹಾಗೆ ಗಿಡ ಸಂತತಿಗಳು ಕೂಡ ನಶಿಸಿ ಹೋಗ್ತಿವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಶಿಸಿ ಹೋಗ್ತಿರೋ ಪ್ರಾಣಿ ಪಕ್ಷಿಗಳ ಮೇಲೆ ಅಧ್ಯಯನ ಮಾಡೋದೇ ಈ ಕಂಪನಿಯ ಮೇನ್ ಗೋಲ್ ಆಗಿದೆ. ಎಕ್ಸ್ಟಿಂಟ್ ಆದ ಪ್ರಾಣಿಗಳ ಜೀನ್ಸ್ಗಳನ್ನು ಅಧ್ಯಯನ ಮಾಡಿ ಅಡ್ವಾನ್ಸ್ ಜೀನ್ಸ್ ಎಡಿಟಿಂಗ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆ ಪ್ರಾಣಿಗಳನ್ನು ಡಿ ಎಕ್ಸ್ಟಿಂಟ್ ಮಾಡೋದೇ ಈ ಕಂಪನಿಯ ಕೆಲಸವಾಗಿದೆ. ಇನ್ನು ನಶಿಸಿ ಹೋಗಿದ್ದ ಡಯರ್ ವುಲ್ಫ್ಗಳಿಗೆ ಮರಳಿ ಜೀವ ಹೇಗೆ ಕೊಡಲಾಯಿತು ಅನ್ನೋದನ್ನು ಈಗ ನೋಡೋಣ ಬನ್ನಿ. ಮೊದಲು ಕೊಲೋಸಲ್ ಕಂಪನಿಯವರು ನಶಿಸಿ ಹೋಗಿರುವ ಡಯರ್ ವುಲ್ಫ್ಗಳ DNA ಸೀಕ್ವೆನ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿದರು. ಅದು ಕೂಡ 13,000 ವರ್ಷಗಳ ಹಿಂದೆ ಇದ್ದಂಥ ಒಂದು ಡಯರ್ ವುಲ್ಫ್ನ ಹಲ್ಲು ಹಾಗೆ 72,000 ವರ್ಷಗಳ ಹಿಂದೆ ಇದ್ದಂಥ ಡಯರ್ ವುಲ್ಫ್ನ ಸ್ಕಲ್ನಿಂದ DNAಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಆ್ಯಂಡ್ ನಶಿಸಿ ಹೋಗಿರುವ ಡಯರ್ ವುಲ್ಫ್ ಹಾಗೆ ಈಗಿರುವ ಮಾಡರ್ನ್ ಗ್ರೇ ವುಲ್ಫ್ಗಳಿಗೆ 99.5% DNA ಮ್ಯಾಚ್ ಆಗ್ತಿತ್ತು ಅಂತ ಇವರು ಕಂಡುಹಿಡಿದರು. ಆ್ಯಂಡ್ ಸೈಂಟಿಸ್ಟ್ಗಳು 14 ಕೀ ಜೆನೆಟಿಕ್ ಡಿಫ್ರೆನ್ಸ್ಗಳಿರುವ ಜೀನ್ಸ್ಗಳನ್ನು ಎಡಿಟ್ ಮಾಡಿ ಡಯರ್ ವುಲ್ಫ್ಗಳಿಗೆ ಇದ್ದಂಥ ಕ್ಯಾರೆಕ್ಟರಿಸ್ಟಿಕ್ಗಳನ್ನು ಮಾಡರ್ನ್ ಗ್ರೇ ವುಲ್ಫ್ಗಳಿಗೆ ಕೊಡಲಾಗಿದೆ. ಆ್ಯಂಡ್ ಯೂಸಿಂಗ್ ಗ್ರೇ ವುಲ್ಫ್ ಎಂಡೋಥೆಲಿಯಲ್ ಫ್ರೋಜೆನೇಟರ್ ಸೆಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ರಿಸರ್ಚರ್ಸ್ಗಳು ಕ್ರಿಸ್ಪ್ ಜೀನ್ ಎಡಿಟಿಂಗ್ ಅನ್ನೋ ಮಾಡರ್ನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಡಯರ್ ವುಲ್ಫ್ಗಳಿಗೆ ಇರೋ ಸಾಮ್ಯತೆ ಥರದೇ ಜೀನ್ಸ್ಗಳನ್ನು ಎಡಿಟ್ ಮಾಡಲಾಯಿತು. ಈ ಪ್ರೊಸೀಜರ್ನಿಂದ ಮುಂದೆ 2 ಹೆಲ್ದಿ ಡಯರ್ ವುಲ್ಫ್ಗಳಿಗೆ ಜನ್ಮವಾಯಿತು. ಅವುಗಳಿಗೆ ರೋಮುಲಸ್ ಹಾಗೆ ರೀಮಸ್ ಅನ್ನೋ ಹೆಸರುಗಳನ್ನು ಇಡಲಾಗಿದೆ. ಹಾಗೆ ಮುಂದೆ ಕಲಿಸಿ ಅನ್ನೋ ಹೆಸರನ್ನು ಕೂಡ ಇನ್ನೊಂದು ಡಯರ್ ವುಲ್ಫ್ಗೆ ಇಡಲಾಯಿತು. ಆ್ಯಂಡ್ ಇದರ ಸಿಗ್ನಿಫಿಕೆನ್ಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ನಡುವೆ ಇದ್ದ ಅದೆಷ್ಟೋ ಪ್ರಾಣಿ ಪಕ್ಷಿ ಗಿಡ ಮರಗಳ ಸಂತತಿ ಈಗಾಗಲೇ ನಶಿಸಿ ಹೋಗಿವೆ. ಆ್ಯಂಡ್ ನಮಗೆಲ್ಲ ಗೊತ್ತಿರೋ ಥರ ಈ ಎಕ್ಸ್ಟಿಂಟ್ ಆದ ಜೀವ ಸಂತತಿಗಳನ್ನು ನಮಗೆ ಮರಳಿ ತರೋಕೆ ಆಗಲ್ಲ ಅಂತ ನಮಗೆ ಒಂದು ಊಹೆ ಇತ್ತು. ಆದರೆ ಸದ್ಯ ಈ ಅಡ್ವಾನ್ಸ್ ಸೈಂಟಿಫಿಕ್ ಅಚೀವ್ಮೆಂಟ್ನಿಂದ ನಶಿಸಿ ಹೋಗಿರುವ ಅದೆಷ್ಟೋ ಜೀವ ಸಂತತಿಗಳನ್ನು ಮರಳಿ ಜೀನ್ ಅಧ್ಯಯನ ಮಾಡಿ ಅವುಗಳನ್ನು ಮರಳಿ ತರಬಹುದು ಅಂತ ಹೇಳಲಾಗ್ತಿದೆ. ಆ್ಯಂಡ್ ಅಷ್ಟೇ ಅಲ್ಲ, ಸದ್ಯ ಇರೋ ಡಯರ್ ವುಲ್ಫ್ಗಳನ್ನು 100% 12,000 ವರ್ಷಗಳ ಹಿಂದೆ ಇದ್ದಂಥ ಸ್ಪೆಸಿಸ್ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಇವೆ ಅಂತ ಹೇಳ್ಬೋದು. ಯಾಕಂದರೆ ಸದ್ಯ ಇರುವ ಗ್ರೇ ವುಲ್ಫ್ಗಳ ಜೀನ್ಸ್ಗಳನ್ನು ಎಡಿಟ್ ಮಾಡಿ ಈ ಡಯರ್ ವುಲ್ಫ್ಗಳಿಗೆ ಜೀವವನ್ನು ಕೊಡಲಾಗಿದೆ. ಆ್ಯಂಡ್ ನಮಗೆ 12,000 ವರ್ಷಗಳ ಹಿಂದೆ ಇದ್ದಂಥ ಡಯರ್ ವುಲ್ಫ್ನ ಬಿಹೇವಿಯರಲ್ ಆಕ್ಟಿವಿಟೀಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದ ಕಾರಣ ಒನ್ ಟೈಪ್ ಮಾಡರ್ನ್ ಸೈನ್ಸ್ನಲ್ಲಿ ನಡೆದಂಥ ಅತಿ ದೊಡ್ಡ ಸೈಂಟಿಫಿಕ್ ಅಚೀವ್ಮೆಂಟ್ ಅಂತ ನಾವು ಇದನ್ನು ಹೇಳ್ಬೋದು. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಜುರಾಸಿಕ್ ಮೂವಿ ನೋಡಿದರೆ ಬಹುಶಃ ಡೈನೋಸಾರ್ಗಳು ಕೂಡ ಅಲ್ಲಿ ಹೇಗೆ ಮರಳಿ ಜೀವ ಕೊಡ್ತಿತ್ತೋ ಅದೇ ಥರ ಇಲ್ಲಿ ಕೊಡಲಾಗಿದೆ. ಇದೊಂಥರ ರೀಲ್ ವರ್ಸಸ್ ರಿಯಾಲಿಟಿ ಚೆಕ್ ಅಂತ ಹೇಳ್ಬೋದು.
ಮುಂದೆ ಡೈನೋಸಾರ್ಗಳು ಕೂಡ ಭೂಮಿಗೆ ಬರಬಹುದಾ ಅನ್ನೋ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಆ್ಯಂಡ್ ಇದರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ? ಹಾಗೆ ಈ ಪ್ರಕ್ರಿಯೆ ನಡೆದಿದ್ದು ಒಳ್ಳೆಯದಾ ಕೆಟ್ಟದ್ದಾ ಅನ್ನೋ ನಿಮ್ಮ ಥಾಟ್ಸ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮತ್ತೆ ಇಂತಹದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ. ಐ ಆಮ್ ನಿಖಿಲ್, ಸೈನಿಂಗ್ ಆಫ್ ಫ್ರಮ್ ಇನ್ಫೋ ಈಗ.